ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಐ ಆಮ್ ವೀಣಾ ಫ್ರಮ್ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಎಕನಾಮಿಕ್ಸ್ ಕ್ವೆಶನ್ಗಳನ್ನು ನಾವು ಅನಾಲಿಸಿಸ್ ವೈಸಲ್ಲಿ ಯಾವ ರೀತಿ ನಾವು ಟಾಪಿಕ್ ವೈಸಲ್ಲಿ ಓದ್ಬೋದು ಅನ್ನೋದನ್ನು. ಹಾಗಾದರೆ ಇವತ್ತಿನ ಕ್ಲಾಸಿಂದ ನಾವೇನು ಮಾಡೋಣ, ಸಿಲೆಬಸ್ ವೈಸ್ ಚಾಪ್ಟರ್ ವೈಸ್ ನಾವು ಎಕನಾಮಿಕ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ಮಾತಿದೆ, ಏನು ಅಂತ ಹೇಳಿದರೆ ಬಿತ್ತಿದ್ದನ್ನು ಬೆಳಿಬೇಕು ಅಂತ ಹೇಳ್ತಾರೆ. ಇದ್ರ ಮಾತಿನ ತಾತ್ಪರ್ಯ ಏನು? ಬಿತ್ತಿದ್ದನ್ನು ಬೆಳಿಬೇಕು ಅಂತ ಹೇಳ್ತಾರೆ, ರೈಟ್? ಹಾಗಾದರೆ ನಾವೆಲ್ಲ ಏನು ಮಾಡ್ತೀವಿ, ಬೆಳೆಯ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಷನ್ ಮಾಡ್ತೀವಿ. ಈಗ ಬಿತ್ತಿದ್ದನ್ನು ಬೆಳಿಬೇಕು ಅಂತ ಹೇಳಿದ್ರೆ ಬೆಳೆ ಹೇಗೆ ಬರುತ್ತೋ ಏನೋ ಅದೇ ಮೈಂಡ್ಸೆಟ್ಟಲ್ಲಿ ನಾವಿರ್ತೀವಿ. ಆದರೆ ಈಗ ಬೆಳೆ ಬೇಕು ಅಂತ ಹೇಳಿದರೆ ಬಿತ್ತುವ ವಿಧಾನ, ಬಿತ್ತುವ ಬಗೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಏನಿದ್ರ ಅರ್ಥ ಅಂತ ಹೇಳಿದರೆ, ಈಗ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಓದ್ತಿರ್ತೇವೆ, ಸ್ಟಡಿ ಮಾಡ್ತಾ ಇರ್ತೇವೆ, ಬಟ್ ನಾವೇನು ಮಾಡ್ತೀವಿ, ನಾನು ಓದ್ತಾ ಇದ್ದೀನಿ, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದು ಮಾತ್ರನೇ ನಮ್ಮ ಒಂದು ಕಾನ್ಸಂಟ್ರೇಷನ್ ಆಗಿರುತ್ತೆ ವಿನಃ, ಬಟ್ ನಾವು ಯಾವ ರೀತಿ ಓದ್ತಾ ಇದ್ದೀವಿ, ಯಾವ ವಿಧಾನದಲ್ಲಿ ಓದ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದರೆ, ಕಷ್ಟಪಡದೆ ಸುಖ ಅನ್ನೋದು ನಮಗೆ ಸಿಗಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಇವತ್ತಿನ ಕ್ಲಾಸನ್ನು ನಾವು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ತರಹದ ಕೋರ್ಸಸ್ಗಳಿಗೂ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ, ನೀವು ವಾಚ್ ಮಾಡ್ಬೋದು. ಹಾಗಾದರೆ ಸ್ಟ್ರೈಟ್ ಅವೇ ಎಕನಾಮಿಕ್ಸ್ ಅಂತ ಬಂದಾಗ ಸೆವೆರಲ್ ಕಾನ್ಸೆಪ್ಟ್ಗಳಿರುತ್ತೆ, ಸೆವೆರಲ್ ಸಿಲೆಬಸ್ಗಳಿದೆ. ಅದರಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಅರ್ಥಶಾಸ್ತ್ರ ಅಂದರೆ ಏನು, ಹೇಗಿರುತ್ತೆ, ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಫಸ್ಟ್ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಭಾರತದ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಏನು ಹಾಗಾದರೆ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ನಮಗೇನು ಅರ್ಥ ಆಗಬೇಕು ಅಂತ ಹೇಳಿದರೆ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಅರ್ಥ ಆಗಬೇಕು. ಏನು ಹಾಗಾದರೆ ಅರ್ಥಶಾಸ್ತ್ರ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಹಿಂದಿನ ಕಾಲದಲ್ಲಿ ಏನಂತ ಹೇಳ್ತಾ ಇದ್ರು ಅಂತ ಹೇಳಿದರೆ, ಅರ್ಥಶಾಸ್ತ್ರವನ್ನು 2 ಗ್ರೀಕ್ ವರ್ಡ್ಗಳಿದ್ದಾವೆ. ಏನು ಅಂತ ಹೇಳಿದರೆ ಓಕೋಸ್ ಮತ್ತು ನೋಮೋಸ್ ಅಂತ ಕರೀತಾ ಇದ್ರು. 2 ಗ್ರೀಕ್ ಪದಗಳಿವು ಅವಾಗ. ಹಾಗಾದರೆ ಓಕೋಸ್ ಮತ್ತು ನೋಮೋಸ್ ಅಂತ ಹೇಳಿದರೆ ಏನು? ಓಕೋಸ್ ಅಂತ ಹೇಳಿದರೆ ಹೌಸ್ ಅಂತ ಹೇಳಿ, ನೋಮೋಸ್ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಹಾಗಾದರೆ ಆಗಿನ ಕಾಲದಲ್ಲಿ ಅರ್ಥಶಾಸ್ತ್ರವನ್ನು ಏನಂತ ಕರೀತಾ ಇದ್ರು? ಹೌಸ್ ಅಂದರೆ ಮನೆ, ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ನಿರ್ವಹಣೆ, ಗೃಹ ನಿರ್ವಹಣೆ ಅಂತ ಕರೀತಾ ಇದ್ರು ಆಗಿನ ಕಾಲದಲ್ಲಿ ಅರ್ಥಶಾಸ್ತ್ರವನ್ನು. ಹಾಗಾದರೆ ಬರೀ ಅರ್ಥಶಾಸ್ತ್ರ ಅನ್ನೋದು ಗೃಹ ನಿರ್ವಹಣೆಗೆ ಅಷ್ಟೇ ಸೀಮಿತವಾಗಿರಬಾರ್ದು, ಅದನ್ನು ನಾವು ವೈಜ್ಞಾನಿಕವಾಗಿ ನಾವು ಸ್ಟಡಿ ಮಾಡಬೇಕು ಅಂತ ದಿ ಒನ್ ಆ್ಯಂಡ್ ಓನ್ಲಿ ಗ್ರೇಟ್ ಆಡಮ್ ಸ್ಮಿತ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ವೈಜ್ಞಾನಿಕವಾಗಿ ಬುನಾದಿಯನ್ನು ಹಾಕ್ತಾರೆ. ಹಾಗಾದರೆ ಆಡಮ್ ಸ್ಮಿತ್ನರನ್ನು ನಾವು ಮೊದಲನೇ ಬಾರಿಗೆ ಏನಂತ ಕರಿಬೋದು? ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿಬೋದು. ಹಾಗಾದರೆ ಅರ್ಥಶಾಸ್ತ್ರ ಅಂದರೆ ಏನು ಆಡಮ್ ಸ್ಮಿತ್ನ ಪ್ರಕಾರ ಅಂತ ಹೇಳಿದರೆ, ಇಲ್ಲಿದೆ, ಮಾನವನ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂತಹ ಪ್ರಕ್ರಿಯೆಗೆ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್, ರೈಟ್? ನಾವು ಸ್ಟಡಿ ಮಾಡೋದು ಮೀನ್ಸ್ ಮಾನವ ಸಂಪತ್ತನ್ನು ಸ್ಟಡಿ ಮಾಡೋದೇ ಅರ್ಥಶಾಸ್ತ್ರ ಅಂತ ಯಾರು ಹೇಳ್ತಾರೆ? ಆಡಮ್ ಸ್ಮಿತ್ ಅವರು ಹೇಳ್ತಾರೆ. ಹಾಗಾದರೆ ಈ ಒಂದು ಅರ್ಥಶಾಸ್ತ್ರಕ್ಕೆ ವೈಜ್ಞಾನಿಕವಾಗಿ ಬುನಾದಿ ಹಾಕಿದ್ದು ಯಾರು? ಆಡಮ್ ಸ್ಮಿತ್ ಅವರು. ಇವರ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳಿದರೆ ಮಾನವ ಸಂಪತ್ತನ್ನು ಕುರಿತು ಹೇಳುವಂಥದ್ದು. ಹಾಗಾದರೆ ಮಾನವ ಸಂಪತ್ತನ್ನು ಕುರಿತು ಹೇಳುತ್ತೆ ಅಂತ ಅವರು ಮೊದಲನೇದಾಗಿ ಸಂಪತ್ತಿನ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ? ವ್ಯಕ್ತಪಡಿಸಿದ್ದಾರೆ. ಇದನ್ನೇನಂತ ಕರಿಬೋದು? ವೆಲ್ತ್ ಡೆಫಿನೇಷನ್ ಅಂತ ನಾವು ಕರಿತೇವೆ. ಹಾಗಾದರೆ ಮೊದಲನೇ ವ್ಯಾಖ್ಯಾನ ಅರ್ಥಶಾಸ್ತ್ರದ್ದು ಸಂಪತ್ತಿನ ವ್ಯಾಖ್ಯಾನ ಆಗಿರುತ್ತೆ, ಅದನ್ನು ವೆಲ್ತ್ ಡೆಫಿನೇಷನ್ ಅಂತ ಕರಿತೇವೆ. ಇಲ್ಲಿ ಪಿತಾಮಹ ಅಂತ ಹೇಳಿದರೆ ಆಡಮ್ ಸ್ಮಿತ್ ಅವರು ಇರ್ತಾರೆ. ಅದೇ ರೀತಿ ಒಂದು ರಾಷ್ಟ್ರಗಳ ಸಂಪತ್ತು 1776ರಲ್ಲಿ ಇದು ಒಂದು ಗ್ರಂಥ. ನೆಕ್ಸ್ಟ್ ಮಾನವ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂತಹ ಕ್ರಿಯೆ ಆಗಿದೆ. ಇಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಆಡಮ್ ಸ್ಮಿತ್ನ ಕರಿತೇವೆ. ಹಾಗಾದರೆ ಇಷ್ಟರಲ್ಲಿ ನೀವು ಇದಿಷ್ಟನ್ನು ಕೂಡ ನೋಡ್ಕೊಳ್ಬೋದು. ಹಾಗಾದರೆ ನೆಕ್ಸ್ಟ್ ಬಂದು ಯೋಗಕ್ಷೇಮದ ವ್ಯಾಖ್ಯಾನ. ಏನು ಯೋಗಕ್ಷೇಮದ ವ್ಯಾಖ್ಯಾನ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಅರ್ಥಶಾಸ್ತ್ರವನ್ನು ಆಡಮ್ ಸ್ಮಿತ್ ಅವ್ರು ಏನು ಹೇಳಿದ್ದಾರೆ? ಮಾನವ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದೇ ಆಲ್ಫ್ರೆಡ್ ಮಾರ್ಷಲ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಆಲ್ಫ್ರೆಡ್ ಮಾರ್ಷಲ್ ಅವರು ಬರೀ ಮಾನವ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಕ್ರಿಯೆ ಅಷ್ಟೇ ಅಲ್ಲ, ಇದು ಮಾನವನ ಯೋಗಕ್ಷೇಮವನ್ನು ಕುರಿತು ಕೂಡ ಅಧ್ಯಯನ ಮಾಡುತ್ತೆ ಅರ್ಥಶಾಸ್ತ್ರ ಅಂತ ಕರೀತಾರೆ. ಹಾಗಾದರೆ ವೆಲ್ಫೇರ್ ಡೆಫಿನೇಷನ್ ಅಂದರೆ ಏನು?
ಮಾನವ ಬರೀ ಸಂಪತ್ತನ್ನು ಕುರಿತು ಅಷ್ಟೇ ಅರ್ಥಶಾಸ್ತ್ರ ಅಧ್ಯಯನ ಮಾಡೋದಿಲ್ಲ, ಆ ಮಾನವನ ಯೋಗಕ್ಷೇಮವನ್ನು ಕೂಡ ಈ ಅರ್ಥಶಾಸ್ತ್ರ ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಬರೆದಂತಹ ಗ್ರಂಥ ಹೇಳಿದರೆ ಅರ್ಥಶಾಸ್ತ್ರದ ತತ್ವಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟು ವ್ಯಾಖ್ಯಾನ ಬಂದು ಕೊರತೆಯ ವ್ಯಾಖ್ಯಾನ, ಸ್ಕೇರ್ಸಿಟಿ ಡೆಫಿನೇಷನ್ ಅಂತ ಹೇಳಿ ಕರಿತೀವಿ. ಏನು ಸ್ಕೇರ್ಸಿಟಿ ಡೆಫಿನೇಷನ್ ಅಂತ ಹೇಳಿದರೆ ಆಲ್ರೆಡಿ ಗೊತ್ತಾಗಿದೆ, ಆಡಮ್ ಸ್ಮಿತ್ ಅವ್ರು ಹೇಳಿದ್ದಾರೆ ಮಾನವ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತೆ ಅರ್ಥಶಾಸ್ತ್ರ. ನೆಕ್ಸ್ಟ್ ಹೇಳ್ತಾರೆ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ಲಿಯೋನೆಲ್ ರಾಬಿನ್ಸ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಮಾನವ ಸಂಪತ್ತು ಬರೀ ಯೋಗಕ್ಷೇಮ ಅಷ್ಟೇ ಅಲ್ಲ, ಅವನಿಗೆ ಏನು ಕೊರತೆಗಳು ಇದ್ದಾವೆ ಅನ್ನೋದನ್ನು ಕೂಡ ನಮ್ಮ ಅರ್ಥಶಾಸ್ತ್ರ ಸ್ಟಡಿ ಮಾಡುತ್ತೆ ಅಂತ ಹೇಳ್ತಾರೆ. ಕೊರತೆಗಳು ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಈಗ ಮಾನವನಿಗೆ ತುಂಬ ನಂಬರ್ ಆಫ್ ವಾಂಟ್ಸ್, ಹ್ಯೂಮನ್ ವಾಂಟ್ಸ್ಗಳಿರ್ತವೆ. ಹಾಗಾದರೆ ಅವನಿಗೇನು ಕೊರತೆ ಆಗ್ತಾ ಇದೆ, ಇರುವಂತಹ ಫೆಸಿಲಿಟಿನ ಅವನು ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದನ್ನೆಲ್ಲವನ್ನೂ ಕೂಡ ನಮ್ಮ ಅರ್ಥಶಾಸ್ತ್ರ ಸ್ಟಡಿ ಮಾಡುತ್ತೆ ಅಂತ ಹೇಳಿ ಲಿಯೋನೆಲ್ ರಾಬಿನ್ಸ್ ಅವರು ಹೇಳ್ತಾರೆ. ಇವರು ಬರೆದಂತಹ ಗ್ರಂಥ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಅಂತ ಹೇಳಿ. ಹಾಗಾದರೆ ಇದು ಯಾವ ವ್ಯಾಖ್ಯಾನ? ಕೊರತೆಯ ವ್ಯಾಖ್ಯಾನ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ವ್ಯಾಖ್ಯಾನ ಬೆಳವಣಿಗೆಯ ವ್ಯಾಖ್ಯಾನ. ಏನಿದು? ಗ್ರೋತ್ ಡೆಫಿನೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಗ್ರೋತ್ ಡೆಫಿನೇಷನ್ ಅನ್ನು ತಂದವರು ಯಾರು? ಪೌಲ್ ಸ್ಯಾಮುಲ್ಸನ್ ಅವರು ತರ್ತಾರೆ. ಹಾಗಾದರೆ ಏನು ಗ್ರೋತ್ ಡೆಫಿನೇಷನ್ ಅಂತ ಹೇಳಿದರೆ ಮಾನವ ಸಂಪತ್ತನ್ನು ಸ್ಟಡಿ ಮಾಡೋದಷ್ಟೇ ಅಲ್ಲ, ಅವನ ಯೋಗಕ್ಷೇಮ ನೋಡೋದಷ್ಟೇ ಅಲ್ಲ, ಅವನ ಕೊರತೆಯನ್ನು ನೋಡೋದಷ್ಟೇ ಅಲ್ಲ, ಮಾನವ ಹೇಗೆ ಬೆಳೀತಾ ಇದ್ದಾನೆ ಅನ್ನೋದನ್ನು ಕೂಡ, ಬೆಳವಣಿಗೆಯನ್ನು ಕೂಡ ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿ ಅರ್ಥಶಾಸ್ತ್ರದಲ್ಲಿ ಹೇಳಿದವರು ಯಾರು ಅಂತ ಹೇಳಿದರೆ ಪೌಲ್ ಸ್ಯಾಮುಲ್ಸನ್ ಅವರು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಇವರು ಬರೆದಂತಹ ಗ್ರಂಥ ಅರ್ಥಶಾಸ್ತ್ರದ ಮೂಲ ತತ್ವಗಳ ವಿಶ್ಲೇಷಣೆ. ಹಾಗಾದರೆ ನಮಗೆ ಕ್ವಶನನ್ನು ಕೇಳ್ಬೋದು, ಪೌಲ್ ಸ್ಯಾಮುಲ್ಸನ್ನ ಪ್ರಕಾರ ಅರ್ಥಶಾಸ್ತ್ರವು ಯಾವ ವ್ಯಾಖ್ಯಾನವನ್ನು ವ್ಯಕ್ತಪಡಿಸುತ್ತೆ ಅಂತ ಹೇಳಿ ಕ್ವಶನ್ ಕೇಳಿದರೆ ಬೆಳವಣಿಗೆಯ ವ್ಯಾಖ್ಯಾನ. ಹಾಗಾದರೆ 4 ವ್ಯಾಖ್ಯಾನಗಳು ಬರ್ತವೆ. ಹಾಗಾದರೆ 4 ವ್ಯಾಖ್ಯಾನಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇದು ಬೇಸಿಕ್ ಅರ್ಥಶಾಸ್ತ್ರವನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ, ಯಾವ ರೀತಿ ವ್ಯಕ್ತಪಡಿಸಿದ್ರು ಅನ್ನೋದ್ರ ಬಗ್ಗೆ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಬಂದು ಅರ್ಥಶಾಸ್ತ್ರ ಅಂತ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಏನಿದು ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದರೆ ಅರ್ಥವ್ಯವಸ್ಥೆ ಒಂದು ಭಾಗವನ್ನು ಅಥವಾ ಒಂದು ಘಟಕವನ್ನು ಕುರಿತು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಶಾಖೆಯನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಏನಿದು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಏನು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದರೆ ಹಾಗಾದರೆ ಫಾರ್ ಎಕ್ಸಾಂಪಲ್ ಈಗ ಒಂದೇ ಒಂದು ಘಟಕವನ್ನು ನಾವು ಸಪ್ರೇಟಾಗಿ ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ಯು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಶಿವಮೊಗ್ಗ ಡಿಸ್ಟಿಕಲ್ಲಿರುವಂತಹ ಎಲ್ಲ ತಾಲೂಕುಗಳನ್ನು ನಾವು ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿ ಬಂದಾಗ ಅದರಲ್ಲಿ ಒನ್ ಆ್ಯಂಡ್ ಓನ್ಲಿ ನಾವು ಶಿಕಾರಿಪುರ ಮಾತ್ರನೇ ನಾವು ಸಪ್ರೇಟಾಗಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ನಾವು ಸಪ್ರೇಟ್ ಒಂದೇ ಘಟಕದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಹಾಗಾದರೆ ಅದು ಮೈಕ್ರೋ ಎಕನಾಮಿಕ್ಸ್ ಆಗುತ್ತೆ. ನೆಕ್ಸ್ಟು ಹಾಗಾದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಏನು ಪ್ರತ್ಯೇಕವಾಗಿ ಒಂದು ಉದ್ಯಮವನ್ನು, ನೆಕ್ಸ್ಟು ಒಂದು ಉತ್ಪಾದಕನನ್ನು, ಒಬ್ಬ ಅನುಭೋಗಿಯನ್ನು, ಒಂದು ಮಾರುಕಟ್ಟೆಯನ್ನು ಪ್ರತ್ಯೇಕವಾಗಿ ಸ್ಟಡಿ ಮಾಡುವಂತಹ ಕ್ರಿಯೆ ಆಗಿದೆ. ರೈಟ್? ಏನು ಹಾಗಾದರೆ ಒಬ್ಬ ಉತ್ಪಾದಕನನ್ನು ಮಾತ್ರನೇ ಸ್ಟಡಿ ಮಾಡುತ್ತೆ ಮೈಕ್ರೋ ಎಕನಾಮಿಕ್ಸ್, ಒಬ್ಬ ಕನ್ಸ್ಯೂಮರ್ನ ಮಾತ್ರನೇ ಸಪ್ರೇಟಾಗಿ ಸ್ಟಡಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಾರುಕಟ್ಟೆಯನ್ನು ಮಾತ್ರನೇ ಸ್ಟಡಿ ಮಾಡುತ್ತೆ ಅಂತ ಹೇಳಿ ಬಂದಾಗ ಅದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಇಂಡಿವಿಜುವಲಿ ಸ್ಟಡಿ ಮಾಡೋದು ಮೈಕ್ರೋ ಎಕನಾಮಿಕ್ಸ್ ಆಗಿರುತ್ತೆ. 1 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ, ಯಾವ ಘಟಕವು ಒಬ್ಬ ಉತ್ಪಾದಕನನ್ನು ತೋರಿಸುತ್ತೆ ಅಂತ ಹೇಳಿ ಕ್ವಶನ್ ಏನಾದರೂ ಕೇಳಿದಾಗ ಅದು ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಹಾಗಾದರೆ ಎಕನಾಮಿಕ್ಸ್ ಅಂತ ಹೇಳಿ ಬಂದಾಗ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ನಮಗೆ ಅರ್ಥ ಆಗಬೇಕು. ಏನಂತ ಹೇಳ್ತೀವಿ? ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ. ಏನು ಆರ್ಥಿಕ ಚಟುವಟಿಕೆಗಳು? ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಏನು ಹಾಗಾದರೆ ಹೀಗಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಉತ್ಪಾದನೆ, ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಪ್ರೊಡಕ್ಷನ್ ಅಂತ ಹೇಳಿದರೆ? ಪ್ರೊಡಕ್ಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಪ್ರಾಡಕ್ಟನ್ನು ಒಂದು ಕಂಪನಿ ಒಳಗೆ ಅವರು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವೇನಂತ ಕರಿತೀವಿ? ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಏನನ್ನು ಪ್ರೊಡಕ್ಷನ್ ಮಾಡ್ಬೋದು? ಕೃಷಿ,
ಕೈಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ ಇವನ್ನೆಲ್ಲ ನಾವೇನು ಮಾಡ್ಬೋದು, ಪ್ರೊಡಕ್ಷನ್ ಮಾಡ್ಬೋದು. ಹಾಗಾದರೆ ಪ್ರೊಡಕ್ಷನ್ ಅಂದರೆ ಏನು, ಯಾವುದೋ ಒಂದು ಸರಕು ಸೇವೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ, ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಪ್ರೊಸೆಸನ್ನು ನಾವು ಉತ್ಪಾದನೆ ಅಂತ ಹೇಳಿ ಕರಿತೇವೆ. ಅದೇ ರೀತಿ ನೆಕ್ಸ್ಟ್ ಅನುಭೋಗ, ಕನ್ಸಂಪ್ಷನ್. ಏನು ಕನ್ಸಂಪ್ಷನ್ ಅಂತ ಹೇಳಿದರೆ, ಯಾವುದೋ ಒಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಗೂಡ್ಸನ್ನು ನಾವು ರೆಡಿ ಮಾಡಿರ್ತೀವಿ, ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿರ್ತೀವಿ, ಆ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಪ್ರೊಸೆಸ್ಸನ್ನು ನಾವೇನಂತ ಕರಿತೀವಿ, ಅನುಭೋಗ, ಕನ್ಸಂಪ್ಷನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ನೆಕ್ಸ್ಟ್ ವಿನಿಮಯ, ಎಕ್ಸ್ಚೇಂಜ್ ಅಂತ ಹೇಳಿದರೆ ಏನು, ವಿನಿಮಯ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಆಲ್ರೆಡಿ ಗೂಡ್ಸ್ ಏನಾಗಿದೆ, ಪ್ರೊಡ್ಯೂಸ್ ಆಗಿದೆ, ಇಲ್ಲಿಂದ ಗೂಡ್ಸ್ ಇಲ್ಲೇನಾಗ್ತಾ ಇದೆ, ಯೂಸ್ ಮಾಡ್ತಾ ಇದ್ದಾರೆ, ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಹಾಗಾದರೆ ಎರಡು ಪ್ರೊಸೆಸ್ ಮೀನ್ಸ್ ಏನಾಗ್ತಾ ಇದೆ, ಪ್ರೊಡ್ಯೂಸರಿಂದ ಕನ್ಸ್ಯೂಮರಿಗೆ ಬರ್ತಾ ಇದೆ ಅಲ್ವಾ, ಇದನ್ನು ನಾವೇನಂತ ಕರಿತೀವಿ, ಎಕ್ಸ್ಚೇಂಜ್, ವಿನಿಮಯ ಅಂತ ಹೇಳಿ ನಾವು ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ಏನು, ಪ್ರೊಡಕ್ಷನ್ ಆಯಿತು, ಪ್ರೊಡ್ಯೂಸ್ ಮಾಡಿದ್ದನ್ನು ನಾವು ಕನ್ಸ್ಯೂಮರಿಗೆ ಕೊಟ್ವಿ, ಕನ್ಸಂಪ್ಷನ್ ಆಯಿತು, ಅದಾದಮೇಲೆ ಅವರಿಬ್ಬರಲ್ಲೂ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದಾದಮೇಲೆ ಅವನು ರಿಸೀವರ್ ಏನು ಇವರಿಗೆ ಅಮೌಂಟ್ ಕೊಡ್ತಾನಲ್ವ, ಆ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಪಾರ್ಲೆಜಿ ಬಿಸ್ಕೆಟ್ ನಿಮಗೆಲ್ಲರಿಗೂ ಗೊತ್ತಿದೆ, ಪಾರ್ಲೆಜಿ ಬಿಸ್ಕೆಟ್ ಎಲ್ಲರಿಗೂ ಗೊತ್ತಿದೆ, ರೈಟ್. ಈಗ ಪಾರ್ಲೆಜಿ ಬಿಸ್ಕೆಟ್ ಒಂದು ಕಂಪನಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿ ಬಂದಾಗ, ಈಗ ಪಾರ್ಲೆಜಿ ಬಿಸ್ಕೆಟನ್ನು ತಯಾರಿ ಮಾಡ್ತಾರೆ, ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದು ಯಾವ ಸ್ಟೇಜು, ಪ್ರೊಡಕ್ಷನ್ ಸ್ಟೇಜ್. ಆ ಪಾರ್ಲೆಜಿ ಬಿಸ್ಕೆಟನ್ನು ತಂದು ಒಬ್ಬ ವ್ಯಕ್ತಿಗೆ ನಾವು ತಿನ್ನು ಅಂತ ಕೊಟ್ಟಾಗ ಅವನಿಗೆ ಸ್ಯಾಟಿಸ್ಫೈ ಆಗಿ ಅದನ್ನು ಕನ್ಸ್ಯೂಮ್ ಮಾಡ್ತಾನೆ, ಕನ್ಸಂಪ್ಷನ್ ಮಾಡ್ತಾನೆ, ಅದಕ್ಕೆ ನಾವೇನಂತ ಕರಿತೀವಿ, ಕನ್ಸಂಪ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಪ್ರಾಡಕ್ಟ್ ಅವನ ಕೈಯಿಂದ ಮೀನ್ಸ್ ಆ ಪ್ರೊಡ್ಯೂಸರಿಂದ ಕನ್ಸ್ಯೂಮರಿಗೆ ಬಂತು, ಕನ್ಸಂಪ್ಷನ್ ಮಾಡಿದೆ, ಇದನ್ನು ನಾವು ಎಕ್ಸ್ಚೇಂಜ್ ಅಂತ ಹೇಳಿ ಕರಿತೀವಿ. ಈಗ ಪಾರ್ಲೆಜಿ ಬಿಸ್ಕೆಟ್ ತಿಂದೋನೇನಿರ್ತಾನೆ ಅವನೇನು ಮಾಡ್ತಾನೆ, ಅಮೌಂಟ್ನ ಕೊಡ್ತಾನೆ, ರೈಟ್. ಈಗ ಪಾರ್ಲೆಜಿ ಬಿಸ್ಕೆಟ್ ನಾವು ತೊಗೊಳ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಅಮೌಂಟ್ನ ಕೊಡ್ತೀವಿ, ರೈಟ್. ಆ ಅಮೌಂಟ್ ಕೊಟ್ಟು ಆದಮೇಲೆ ಆ ಅಮೌಂಟನ್ನು ಅವನು ಏನು ಮಾಡ್ತಾನೆ, ಪ್ರೊಡ್ಯೂಸರಿಗೆ, ಸೆಲ್ಲರಿಗೆ, ಎಲ್ಲರಿಗೂ ಕೂಡ ಅಮೌಂಟನ್ನು ಹಂಚಿಕೆ ಮಾಡ್ತಾನೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ. ಆ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುವು ಅಂತ ಹೇಳಿ ಬಂದಾಗ ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ ಎಕನಾಮಿಕ್ಸಲ್ಲಿ. ಯಾವ್ಯಾವ ಇದಾವೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಹಾಗಾದರೆ ಲ್ಯಾಂಡ್ ಇದೆ, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಹಾಗಾದರೆ ಭೂಮಿ, ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಭೂಮಿ, ಲ್ಯಾಂಡ್ ಅಂತ ಹೇಳಿದರೆ ನಾವೇನಾದರೂ ಕೊಂಡ್ಕೊಳ್ತೀವ, ಮೀನ್ಸ್ ಇದು ನೈಸರ್ಗಿಕವಾಗಿ ಸಿಗುವಂಥದ್ದು, ನಮಗೆ ಸ್ಥಿರವಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಹಾಗಾದರೆ ನೈಸರ್ಗಿಕ ಸಂಪನ್ಮೂಲ ಆಗಿದೆ, ಇದು ಸ್ಥಿರ, ಕಾನ್ಸ್ಟೆಂಟ್ ಆಗಿ ನಮಗೆ ಸಿಗುವಂಥದ್ದು. ಹಾಗಾದರೆ ಈ ಲ್ಯಾಂಡಿಂದ, ಈ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಿಂದ ನಮಗೇನು ಸಿಗುತ್ತೆ? ಹಾಗಾದರೆ ರೆಂಟಿಗೆ ಕೊಡ್ಬೋದಾ? ನೆಕ್ಸ್ಟ್ ಗೇಣಿ ಅಂತ ಹೇಳಿ ಕರಿತೀವಿ, ರೈಟ್. ಗೇಣಿ ಕೊಡೋದು ಅಂತ ಹೇಳ್ತೀವಿ. ಹಾಗಾದರೆ ಈ ಲ್ಯಾಂಡಿಂದ ನಮಗೇನು ಸಿಗುತ್ತೆ? ರೆಂಟ್ ಸಿಗುತ್ತೆ, ಗೇಣಿ ಕೊಡ್ತೀವಿ, ರೈಟ್. ನೆಕ್ಸ್ಟ್ ಒನ್ ಶ್ರಮ, ಲೇಬರ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಲೇಬರ್ ಅನ್ನೋದು ಬದಲಾಗುವಂತಹ ಪ್ರಕ್ರಿಯೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ಈಗ ವರ್ಕ್ ಮಾಡ್ತಾ ಇದ್ದಾನೆ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಅಂತ ಹೇಳಿದರೆ ಅವನು ಅಲ್ಲೇ ಇರೋದಕ್ಕಾಗಲ್ಲ. ಯಾವುದೋ ಒಬ್ಬ ಕೂಲಿ ಕಾರ್ಮಿಕ ಇದ್ದಾನೆ ಅಂತ ಹೇಳಿದರೆ ಅವನು ಅಲ್ಲೇ ಎನಿ ಟೈಮ್ ಕೆಲಸ ಮಾಡ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾದರೆ ಬದಲಾಗುವ ಪ್ರಕ್ರಿಯೆ ಆಗಿರುತ್ತೆ, ಇದು ಕಾನ್ಸ್ಟೆಂಟಾಗಿ ಇರೋದಿಲ್ಲ. ಹಾಗಾದರೆ ಈ ಲೇಬರಿಗೆ ರಿಟರ್ನ್ ಏನು ಸಿಗುತ್ತೆ? ಹಾಗಾದರೆ ವೇಜಸ್ ಸಿಗುತ್ತೆ, ಸ್ಯಾಲರಿ ಕೊಡ್ತೀವಿ, ಕೂಲಿ ಅಂತ ಹೇಳಿ ಅವನಿಗೆ ಸಿಗುತ್ತೆ. ಹಾಗಾದರೆ ಇದೇನು? ಲೇಬರ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಒನ್ ಬಂಡವಾಳ, ಕ್ಯಾಪಿಟಲ್. ಏನು ಕ್ಯಾಪಿಟಲ್ ಅಂತ ಹೇಳಿದರೆ? ಬಂಡವಾಳ ಅಂತ ಹೇಳಿದರೆ ಒಂದು ಬಿಸ್ನೆಸ್ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಬಿಸ್ನೆಸ್ ಅಂತ ಹೇಳಿದ್ರಾಗ ಇನಿಷಿಯಲಿ ಇನ್ವೆಸ್ಟ್ ಮಾಡ್ತೀವಿ ನಾವು ಸರ್ಟೈನ್ ಅಮೌಂಟನ್ನು, ಆ ಅಮೌಂಟನ್ನು ಏನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಇನ್ವೆಸ್ಟರ್ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿ ಕ್ಯಾಪಿಟಲ್ ಹಾಕಿದ್ದಾನೆ ಅಂತ ಹೇಳಿದರೆ ಅವನಿಗೆ ರಿಟರ್ನ್ ಆಗಿ ಏನು ಸಿಗುತ್ತೆ? ಇಂಟ್ರೆಸ್ಟ್ ಸಿಗುತ್ತೆ. ಏನು ಸಿಗುತ್ತೆ? ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾದರೆ ಕ್ಯಾಪಿಟಲಿಂದ ರಿಟರ್ನ್ ಏನು ಸಿಗುತ್ತೆ? ಇಂಟ್ರೆಸ್ಟ್. ದೆನ್ ನೆಕ್ಸ್ಟ್ ಒನ್ ಸಂಘಟನೆ, ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಆರ್ಗನೈಸೇಷನ್ ಅಂತ ಹೇಳಿದರೆ? ತುಂಬ ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್
ಭೂಮಿ, ಶ್ರಮ, ಬಂಡವಾಳ ಈ ಮೂರೂ ಕಾನ್ಸೆಪ್ಟನ್ನು ಒಂದು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಲ್ಯಾಂಡ್ ಇದೆ, ಲೇಬರ್ ಇದೆ, ಕ್ಯಾಪಿಟಲ್ ಈ ಮೂರನ್ನೂ ಕೂಡ ವ್ಯವಸ್ಥಿತವಾಗಿ ಒಂದು ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಕಂಪನಿ ಅಥವಾ ಏನೋ ಒಂದು ಅದನ್ನೇನಂತ ಕರಿತೀವಿ, ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಆರ್ಗನೈಸೇಷನ್ಗೆ ರಿಟರ್ನ್ ಏನು ಸಿಗುತ್ತೆ, ಏನಿದೆ ಲಾಭ ಅನ್ನೋದಾದರೆ ಪ್ರಾಫಿಟ್ ಸಿಗುತ್ತಾ, ಲಾಸು ಆಗುತ್ತೆ. ಇಫ್ ದೇರ್ ಇಸ್ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಬಟ್ ಅವ್ರಿಗೆ ಸಿಗೋದೇನು ಪ್ರಾಫಿಟ್ ಆ ಬಿಸ್ನೆಸ್ಸಿಗೆ, ರೈಟ್. ಹಾಗಾದರೆ ಆರ್ಗನೈಸೇಷನಿಂದ ಸಿಗೋದು ಪ್ರಾಫಿಟ್ ಆಗಿರುತ್ತೆ. This is also very, very important. That is the main 4 factors of production. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸರಕುಗಳು, ಗೂಡ್ಸ್ ಅಂತ ಹೇಳಿ ಕರಿತೇವೆ. ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಸರಕುಗಳು, ಯಾವ ಯಾವ ತರಹದ ಗೂಡ್ಸ್ಗಳಿದ್ದಾವೆ ಅಂತ ಹೇಳಿದರೆ, ಫಸ್ಟ್ ಒನ್ ಸಾರ್ವಜನಿಕ ಸರಕು, ಪಬ್ಲಿಕ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಪಬ್ಲಿಕ್ ಗೂಡ್ಸ್ ಅಂತ ಹೇಳಿದರೆ ಸಮಾಜದಲ್ಲಿ ಎಲ್ಲ ಜನರ ಬಯಕೆಗಳು ಎಂದರ್ಥ. ಸಾರ್ವಜನಿಕ ಸರಕು ಅಂತ ಹೇಳಿ ಎಲ್ಲರಿಗೂ ಸೇಮ್ ಕೈಂಡ್ ಆಫ್ ಬಯಕೆಗಳಿರ್ತವೆ, ಎಲ್ಲರೂ ಈಕ್ವಲ್ ಆಗಿ ತಗೋಬೋದು. ಹಾಗಾದರೆ ಇದನ್ನೇನಂತ ಕರಿತೀವಿ, ಪಬ್ಲಿಕ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು, ಶಿಕ್ಷಣ ಎಲ್ಲರಿಗೂ ಹಕ್ಕಿದೆ, ಎಲ್ಲರೂ ತಗೋಬೋದು, ಸಾರ್ವಜನಿಕರಿರ್ದಿದ್ದು. ನೆಕ್ಸ್ಟ್ ಆರೋಗ್ಯ ಎಲ್ಲರೂ ತಗೋಬೋದು, ಆರೋಗ್ಯ ಸೌಲಭ್ಯ. ರಕ್ಷಣೆ, ಸೆಕ್ಯೂರಿಟಿ ಎಲ್ಲರೂ ತಗೋಬೋದು. ವಿದ್ಯುತ್ ಶಕ್ತಿ ಎಲ್ಲರೂ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸಾರಿಗೆ, ಉದ್ಯಾನವನಗಳು ಇವೆಲ್ಲವೂ ಕೂಡ ನಾವೇನಂತ ಕರಿತೀವಿ, ಸಾರ್ವಜನಿಕ ಸರಕುಗಳು, ಪಬ್ಲಿಕ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಿಮಗೆ ಕೇಳ್ಬೋದು, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು ಇದು ಯಾವ ತರಹದ ಸರಕುಗಳು ಅಂತ ಹೇಳಿ ಕ್ವೆಶನ್ ಕೇಳಿದರೆ ನಾವು ಸಾರ್ವಜನಿಕ ಸರಕು, ಪಬ್ಲಿಕ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಬಂದು ಖಾಸಗಿ ಸರಕುಗಳು, ಅಪೋಸಿಟ್ ಟು ದಿ ಪಬ್ಲಿಕ್ ಗೂಡ್ಸ್, ರೈಟ್. ಪ್ರೈವೇಟ್ ಗೂಡ್ಸ್ ಅಂತ ಹೇಳಿದರೆ ಏನು ಹಾಗಾದರೆ, ವೈಯಕ್ತಿಕ ಮತ್ತು ಖಾಸಗಿ ಬಯಕೆಗಳನ್ನು ವ್ಯಕ್ತಪಡಿಸುವುದು, ತೃಪ್ತಿಪಡಿಸುವುದು ಅಂತ ಹೇಳ್ತಾರೆ. ಏನು, ಫಾರ್ ಎಕ್ಸಾಂಪಲ್ ಆಹಾರ ಅಂತ ಹೇಳಿದೆ. ಈಗ ಫುಡ್ ಅಂತ ಹೇಳಿದರೆ ಈಗ ಎಲ್ಲರೂ ಒಂದೇ ಥರದ ಫುಡ್ ತಿನ್ನಬೇಕಂತ ಏನಾದ್ರು ರೂಲ್ಸ್ ಇದೆಯಾ, ಅವರವರಿಗೆ ಬಿಟ್ಟಿದ್ದು. ಈಗ ಪ್ರೈವೇಟ್, ರೈಟ್, ಈಗ ಅವ್ರು ಯಾವ ರೀತಿನಾದರೂ ಫುಡ್ಡನ್ನು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಉಡುಪು, ಇದೇ ರೀತಿ ಬಟ್ಟೆ ಧರಿಸಬೇಕು ಅಂತ ಇಲ್ಲ, ಅವರವರ ಒಂದು ವೈಯಕ್ತಿಕ ಅದು, ರೈಟ್. ವಸತಿ, ಇದೇ ಥರ ಮನೆ ಬೇಕು ಅಂತ ಇಲ್ಲ, ಅವರವರ ವೈಯಕ್ತಿಕ. ನೆಕ್ಸ್ಟ್ ಮನೋರಂಜನೆ, ಮನೋರಂಜನೆ ಅಂದರೆ ಏನು, ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಿ. ಈಗ ಇದೇ ರೀತಿ ನೀನು ಎಂಟರ್ಟೈನ್ಮೆಂಟ್ ಮಾಡು, ಇದೇ ರೀತಿ ಹ್ಯಾಪಿಯಾಗಿರು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಅದು ಪಬ್ಲಿಕ್ ಗೂಡ್ಸ್ ಆಗುತ್ತೆ. ಹಾಗಾದರೆ ಇದೆಲ್ಲ ಪಬ್ಲಿಕ್ ಗೂಡ್ಸ್ ಅಂತ, ಪ್ರೈವೇಟ್ ಗೂಡ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಬಂದು ಹೆಚ್ಚುಗಾರಿಕೆಯ ಸರಕುಗಳು, ಮೆರಿಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಹೆಚ್ಚುಗಾರಿಕೆಯ ಸರಕುಗಳು ಅಂತ ಹೇಳಿದರೆ, ಅನುಭೋಗಿಗಳಿಗೆ ಸವಲತ್ತುಗಳನ್ನು ಒದಗಿಸುವ ಉದ್ದೇಶದಿಂದ ಬಹಳ ಮಹತ್ವವನ್ನು ಪಡೆದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ದುಡ್ಡಿರೋಂಥ ವ್ಯಕ್ತಿಗಳೇ ಆಗಿರೋದಿಲ್ಲ, ರೈಟ್. ಈಗ ಎಲ್ಲರಿಗೂ ಎಲ್ಲ ತರಹದ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಸರ್ಟೈನ್ ಸವಲತ್ತುಗಳನ್ನು ಮಾಡಿರ್ತಾರೆ, ರೈಟ್, ಸರ್ಕಾರದವರು. ಸೊ ಅದನ್ನೇನಂತ ಹೇಳಿ ಕರಿತೀವಿ, ಹೆಚ್ಚುಗಾರಿಕೆ ಸರಕುಗಳು. ಫಾರ್ ಎಕ್ಸಾಂಪಲ್ ಶಾಲಾ ಉಪಹಾರಗಳು, ನೆಕ್ಸ್ಟು ಶಿಕ್ಷಣ, ಆರೋಗ್ಯ ಸೇವೆಗಳು, ಇವನ್ನೆಲ್ಲ ನಾವೇನಂತ ಹೇಳಿ ಕರಿತೀವಿ, ಮೆರಿಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಎಲ್ಲರಿಗೂ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಮೆರಿಟ್ ಗೂಡ್ಸನ್ನು ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಕ್ಲಬ್ ಸರಕುಗಳು, ಕ್ಲಬ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಕ್ಲಬ್ ಗೂಡ್ಸ್ ಅಂತ ಹೇಳಿದರೆ, ಹಾಗಾದರೆ ಇದನ್ನು ಜೇಮ್ಸ್ ಬುಕಾನನ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಏನು ಕ್ಲಬ್ ಗೂಡ್ಸ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಅಂತ ಕೇಳಿದ್ದೀವಿ. ಈಗ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ನ ಎಲ್ಲರೂ ಯೂಸ್ ಮಾಡೋಕ್ಕಾಗತ್ತೆ, ಅದಕ್ಕೆ ಸರ್ಟೈನ್ ಸಪ್ರೇಟ್ ಚಾರ್ಜ್ ಇರುತ್ತೆ, ನಾವು ಸಪ್ರೇಟ್ ರೀಚಾರ್ಜ್ ಮಾಡ್ಕೊಳ್ಬೇಕು, ರೈಟ್. ಹಾಗಾದ್ರೆ ಇಂಥವುಗಳನ್ನು ನಾವೇನಂತ ಕರಿತೀವಿ, ಕ್ಲಬ್ ಗೂಡ್ಸ್ಗಳಂತ ಹೇಳಿ ಕರಿತೀವಿ. ನೆಟ್ಫ್ಲಿಕ್ಸ್ ಸಪ್ರೇಟ್ ಚಾರ್ಜ್, ಅಮೆಝಾನ್ ಪ್ರೈಮಲ್ಲಿ ಮೂವಿ ನೋಡ್ತೀರಿ, ಏನೋ ನೋಡ್ತೀರಿ ಅಂತ ಹೇಳಿದರೂ ಕೂಡ ಸಪ್ರೇಟಾಗಿ ಕಟ್ಟಬೇಕು. ಹಾಗಾದರೆ ಇಂಥವುಗಳನ್ನು ನಾವು ಕ್ಲಬ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದು ಗಿಫನ್ ಸರಕುಗಳು, ಗಿಫನ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ, ನಿಕಟ ಹಾಗೂ ಬದಲಿ ಸರಕುಗಳನ್ನು ಹೊಂದಿಲ್ಲದ ಕೆಳದರ್ಜೆಯ ಸರಕುಗಳಾಗಿವೆ ಅಂತ ಹೇಳ್ತೀವಿ. ಹಾಗಾದರೆ ಯಾವುದೋ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಬೇರೆ ಪ್ರಾಡಕ್ಟನ್ನು ನಮಗೆ ಯೂಸ್ ಮಾಡೋಕ್ಕೆ ಆಗೋದೇ ಇಲ್ಲಪ್ಪ, ಅಂತಹ ಗೂಡ್ಸನ್ನು ನಾವು ಗಿಫನ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ಬ್ರೆಡ್,
ಅಕ್ಕಿ, ಉಪ್ಪು. ಈಗ ಅಕ್ಕಿ ಅಂತ ಹೇಳಿದೆ, ರೈಸ್ನ ಬಿಟ್ಟು ನಾವು ಇನ್ಸ್ಟೆಡ್ ಆಫ್ ರೈಸ್ ಬೇರೆ ಯೂಸ್ ಮಾಡ್ತೀವಿ ಅಂತ ಹೇಳಲಿಕ್ಕಾಗ್ತದ? ಬೇರೆ ಥರದ್ದು ಇಲ್ಲ. ಅಕ್ಕಿ ನಮಗೆ ಮ್ಯಾಂಡೇಟರಿಯಾಗಿ ಬೇಕೇ ಬೇಕು. ಉಪ್ಪಿಲ್ಲದೆ ಅಡುಗೆ ಮಾಡೋಕ್ಕಾಗೋದಿಲ್ಲ, ಉಪ್ಪಂತೂ ಮ್ಯಾಂಡೇಟರಿಯಾಗಿ ನಮಗೆ ಬೇಕಾಗುತ್ತೆ. ಹಾಗಾದರೆ ಈ ತರಹದ ಗೂಡ್ಸ್ಗಳನ್ನು ಗಿಫನ್ ಸರಕುಗಳು, ಗಿಫನ್ ಗೂಡ್ಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ವೆಬ್ಲನ್ ಸರಕುಗಳು, ವೆಬ್ಲನ್ ಗೂಡ್ಸ್ ಅಂತ ಹೇಳ್ತೀವಿ. ಏನು ಹಾಗಾದರೆ ವೆಬ್ಲನ್ ಗೂಡ್ಸ್ ಅಂತ ಹೇಳಿದರೆ ಐಷಾರಾಮಿ ಸರಕುಗಳು. ಮೀನ್ಸ್ ಇದನ್ನು ಎಲ್ಲರೂ ತಗೊಳ್ಳೋದಕ್ಕಾಗಲ್ಲ, ದುಡ್ಡು ಇರುವಂತಹ ವ್ಯಕ್ತಿಗಳು ತಗೋಬೋದು. ಹಾಗಾದರೆ ಏನು ಐಷಾರಾಮಿ ಸರಕುಗಳಂದರೆ ಏನು? ಫಾರ್ ಎಕ್ಸಾಂಪಲ್ ಐಷಾರಾಮಿ ಕಾರು ಕೇಳಿದ್ದೀವಿ. ನೆಕ್ಸ್ಟು ವೈನ್ಗಳು, ಆಭರಣಗಳು. ಈಗ ಜ್ಯುವೆಲರಿ ಎಲ್ಲರೂ ತಗೋಬೋದು, ಬಟ್ ಎಲ್ಲರೂ 916 ತಗೊಳಕ್ಕಾಗತ್ತಾ? ಇಲ್ಲ. ಸೊ ದಟ್ ಇದು ಕೂಡ ಐಷಾರಾಮಿ ಸರಕು ಅಂತ ಹೇಳಿ ಕರಿತೀವಿ. ಯಾವುದು? ವೆಬ್ಲನ್ ಗೂಡ್ಸ್. ದ ನೆಕ್ಸ್ಟ್ ಬಂದು ಬಿಳಿ ಸರಕುಗಳು, ವೈಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ವೈಟ್ ಗೂಡ್ಸ್ ಅಂತ ಹೇಳಿದರೆ ಅಡುಗೆ ಶುಚಿಗೊಳಿಸುವಿಕೆ ಮತ್ತು ಆಹಾರ ಸಂಗ್ರಹಣೆಗಾಗಿ ಬಳಸಲಾಗುತ್ತೆ. ಈಗ ನಿಮಗೆ ಕ್ವಶನ್ ಕೇಳ್ಬೋದು, ಅಡುಗೆ ಶುಚಿಗೊಳಿಸುವಿಕೆ ಮತ್ತು ಆಹಾರ ಸಂಗ್ರಹಣೆಗಾಗಿ ಬಳಸಲಾಗುವಂತಹ ಸರಕುಗಳು ಯಾವ ತರಹದ ಸರಕುಗಳು ಅಂತ ಹೇಳಿ ಕೇಳಿದರೆ ಬಿಳಿ ಸರಕುಗಳು, ವೈಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ವೈಟ್ ಗೂಡ್ಸ್ಗೆ ಫಾರ್ ಎಕ್ಸಾಂಪಲ್ ಯಾವ್ಯಾವ್ದು ಬರುತ್ತೆ? ಡಿಶ್ ವಾಷರ್ ಕೇಳಿದ್ದೀವಿ, ರೈಟ್. ಏರ್ ಕಂಡೀಷ್ನರ್ ಬರುತ್ತೆ, ರೆಫ್ರಿಜರೇಟರ್, ಫ್ರಿಜ್ ಕೇಳಿದ್ದೀವಿ, ವಾಷಿಂಗ್ ಮಷಿನ್ ಕೇಳಿದ್ದೀವಿ. ಹಾಗಾದರೆ ಇವನ್ನೆಲ್ಲ ನಾವೇನಂತ ಕರಿಬೋದು? ವೈಟ್ ಗೂಡ್ಸ್ ಅಂತ ಹೇಳಿ ನಾವು ಕರಿತೀವಿ. ಕ್ವಶನ್ ಕೇಳ್ಬೋದು, ರೆಫ್ರಿಜರೇಟರ್ ಇದು ಯಾವ ತರಹದ ಸರಕುಗಳು ಕೇಳ್ಬೋದು, ವಾಷಿಂಗ್ ಮಷಿನ್ ಇದು ಯಾವ ತರಹದ ಸರಕುಗಳು ಅಂತ ಹೇಳಿ ಕ್ವಶನ್ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪೂರಕ ಸರಕುಗಳು. ನೆಕ್ಸ್ಟ್ ಒನ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಏನು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದರೆ ಬ್ರೆಡ್ ಮತ್ತು ಬೆಣ್ಣೆಯಂತಹ ನಿರ್ದಿಷ್ಟ ಅಗತ್ಯವನ್ನು ಪೂರೈಸಲು ಒಟ್ಟಾಗಿ ಬಳಸಲಾಗುವಂತಹ ಸರಕುಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಏನು ಹೇಳ್ತಾರೆ? ಬ್ರೆಡ್ ಬೆಲೆ ಹೆಚ್ಚಳವಾದರೆ ಬೆಣ್ಣೆ ಬೆಲೆ ಕಡಿಮೆ ಆಗುತ್ತೆ. ಈಗ ಬ್ರೆಡ್ ಮತ್ತು ಬೆಣ್ಣೆ ಎರಡೂ ನಮಗೆ ಬೇಕು, ಎರಡೂ ಹೈ ರೇಟ್ ಆದರೆ ತೊಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಬ್ರೆಡ್ನ ಬೆಲೆ ಆಯಿತು ಅಂತ ಹೇಳಿದರೆ ಬೆಣ್ಣೆ ಬೆಲೆ ಕಡಿಮೆ ಮಾಡ್ತಾರೆ. ಹಾಗಾದರೆ ಈ ತರಹದ ಗೂಡ್ಸನ್ನು ನಾವು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ಸ್ ಗೂಡ್ಸ್, ಬದಲಿ ಸರಕುಗಳು ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಬದಲಿ ಸರಕುಗಳು ಅಂತ ಹೇಳಿದರೆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಬಿಟ್ಟು ಇನ್ನೊಂದು ಯೂಸ್ ಮಾಡೋಕ್ಕೆ ಆಪ್ಷನ್ ಇದೆ. ನಮಗೆ ಆಪ್ಷನ್ ಇದ್ದಾಗ ಅಂತಹ ಸರಕುಗಳನ್ನು ನಾವು ಸಬ್ಸ್ಟಿಟ್ಯೂಟ್ ಗೂಡ್ಸ್, ಬದಲಿ ಸರಕುಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಚಹಾ ಮತ್ತು ಕಾಫಿ. ಈಗ ನಮಗೆ ಟೀ ಕುಡಿಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ. ಈಗ ಟೀ ಮಾಡೋಕ್ಕೆ ಟೀ ಪುಡಿ ಇರೋದಿಲ್ಲ, ಕಾಫಿ ಪುಡಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು? ಟೀನ ಬದಲಾಗಿ ನಾವು ಕಾಫಿ ಕುಡಿಬೋದು, ರೈಟ್. ಎರಡೂ ಸೇಮ್ ಕೈಂಡ್ ಆಫ್ ರಿಫ್ರೆಶ್ಮೆಂಟೇ ಬರುತ್ತೆ, ಬಟ್ ಟೀನ ಬದಲಾಗಿ ನಾವು ಕಾಫಿ ಕುಡಿಬೋದು, ಕಾಫಿನ ಬದಲಾಗಿ ಟೀ ಕುಡಿಬೋದು, ರೈಟ್. ಈ ರೀತಿ ಸಬ್ಸ್ಟಿಟ್ಯೂಟ್ ಆಗಿ ನಾವು ಬೇರೆ ಪ್ರಾಡಕ್ಟ್ ಇದೇ ಯೂಸ್ ಮಾಡಲಿಕ್ಕೆ ಅಂತ ಹೇಳಿದರೆ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿ, ಬದಲಿ ಸರಕುಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ಇಷ್ಟೊತ್ತು ತನಕ ಎಲ್ಲ ಡಿಸ್ಕಷನ್ ಮಾಡಿದ್ದು ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್. ದೆನ್ ಆರ್ಥಿಕ ಚಟುವಟಿಕೆಗಳನ್ನು ನೋಡಿದ್ವಿ, ಉತ್ಪಾದನಾಂಗಗಳನ್ನು ನೋಡಿದ್ವಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲೈಕ್ ವೈಸ್. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಮುಖ ಪರಿಕಲ್ಪನೆಗಳು ಅಂತ ಹೇಳಿ. ಅದೇ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ಕೊಟ್ಟಿರ್ತಾರೆ. ಏನು ಹಾಗಾದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಇದು, ಅರ್ಥ ಮಾಡ್ಕೊಳ್ಬೇಕು ನಾವು. ಏನು ಹಾಗಾದರೆ ಬೇಡಿಕೆ, ಡಿಮ್ಯಾಂಡ್ ಅಂತ ಹೇಳ್ತೀವಿ. ಏನು ಡಿಮ್ಯಾಂಡ್ ಅಂತ ಹೇಳಿದರೆ ಈಗ ಒಬ್ಬ ವ್ಯಕ್ತಿ ಯಾವುದೋ ಒಂದು ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ರೆಡಿ ಇದ್ದಾನೆ. ಯಾವುದೋ ಇಷ್ಟು ಬೆಲೆ ಅಂತ ಹೇಳಿರ್ತಾರೆ, 1000 ಹೇಳಿರ್ತಾರೆ. ಈಗ ಅದನ್ನು ತಗೊಳ್ಳೇಬೇಕು ಅಂತ ಹೇಳಿ ಅವನು ರೆಡಿ ಇರ್ತಾನೆ. ಹಾಗಾದರೆ ಆ ವ್ಯಕ್ತಿಯ ಬಯಕೆ ಏನಿರುತ್ತಲ್ವ, ಅವನ ವಾಂಟ್ಸ್, ಅವನ ಬಯಕೆ ಏನಿರುತ್ತಲ್ವ, ಆ ಒಂದು ವ್ಯಕ್ತಿಯ ಬಯಕೆಯನ್ನು ನಾವು ಡಿಮ್ಯಾಂಡ್, ಬೇಡಿಕೆ ಅಂತ ಹೇಳಿ ಕರಿತೇವೆ. ಏನು ಹಾಗಾದರೆ ಡಿಮ್ಯಾಂಡ್, ಬೇಡಿಕೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಬೆಲೆಗೆ ಒಂದು ವಸ್ತುವನ್ನು ತಗೊಳ್ಳಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದರೆ ಆ ವ್ಯಕ್ತಿಯ ಒಂದು ಬಯಕೆಯನ್ನು ನಾವೇನಂತ ಕರಿತೀವಿ? ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬೇಡಿಕೆ ನಿಯಮ, ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳುತ್ತೆ. ಏನು ಹೇಳುತ್ತೆ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿದರೆ? ಫಾರ್ ಎಕ್ಸಾಂಪಲ್ ಈಗ ವ್ಯಕ್ತಿ ಆ ಒಂದು ಪ್ರಾಡಕ್ಟ್ನ ತಗೊಳ್ಳಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದರೆ ಅದನ್ನು ಡಿಮ್ಯಾಂಡ್ ಅಂತ, ಆ ಒಂದು ಬಯಕೆನ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ, ರೈಟ್. ಅದೇ ರೀತಿ ಈಗ ವ್ಯಾಲ್ಯೂ ಏನಾದರೂ ಆ ಒಂದು ಡಿಮ್ಯಾಂಡಿಗೆ, ಆ ಒಂದು ಪ್ರಾಡಕ್ಟಿಗೆ ವ್ಯಾಲ್ಯೂ ಏನಾದರೂ ಜಾಸ್ತಿ ಇದ್ದರೆ ಅದೇ ಇದಕ್ಕೆ ಡಿಮ್ಯಾಂಡ್ ಏನಾಗುತ್ತೆ ಅಂತ ಹೇಳಿದರೆ ಕಮ್ಮಿ ಆಗುತ್ತೆ, ಬೆಲೆ ಜಾಸ್ತಿ ಇದ್ದಾಗ. ಅದೇ ಇನ್ ಕೇಸ್ ವ್ಯಾಲ್ಯೂವು ಕಮ್ಮಿ ಇದ್ದರೆ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಇರುತ್ತೆ. ಇದನ್ನೇನಂತ ಕರಿತೀವಿ? ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಏನು ಹೇಳುತ್ತೆ ಲಾ ಆಫ್ ಡಿಮ್ಯಾಂಡ್? ಒಂದು ನಿರ್ದಿಷ್ಟ ಒಂದು ವಸ್ತುವಿನ ಬೆಲೆ ಜಾಸ್ತಿ ಇದ್ದಾಗ ಅದರ ಒಂದು ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದೇ ಬೆಲೆ ಕಡಿಮೆ ಇದ್ದಾಗ ಅದೇ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾದರೆ ಲಾ ಆಫ್ ಡಿಮ್ಯಾಂಡ್ ಇದನ್ನೇ ಹೇಳುವಂಥದ್ದು. ನೆಕ್ಸ್ಟ್ ಬಂದು
ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಆಲ್ರೆಡಿ ನಿಮಗೆ ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅನ್ನೋದು ಗೊತ್ತಿದೆ. ಹಾಗಾದರೆ ಲಾ ಆಫ್ ಡಿಮ್ಯಾಂಡಲ್ಲಿ ಏನು, ವ್ಯಾಲ್ಯೂ ಜಾಸ್ತಿ ಆದಂಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ವ್ಯಾಲ್ಯೂ ಕಮ್ಮಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಹಾಗಾದರೆ ಈ ಏನು ಬದಲಾವಣೆ ಕ್ರಿಯೆಯನ್ನು ಹೊಂದಿದೆ ಅಲ್ವಾ ಇದೆರಡು, ಈ ಬದಲಾವಣೆ ಪ್ರಕ್ರಿಯೆಗೆ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಏನು ಚೇಂಜಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಡಿಮ್ಯಾಂಡ್, ಈ ಒಂದು ಪ್ರಕ್ರಿಯೆಗೆ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪೂರೈಕೆ ಅಂತ ಹೇಳ್ತೀವಿ. ಏನು ಪೂರೈಕೆ ಅಂತ ಹೇಳಿದರೆ, ಈಗ ಯಾವುದೋ ಒಂದು ವಸ್ತುನ ನಾವು ರೆಡಿ ಮಾಡಿದ್ದೀವಿ, ಆ ರೆಡಿ ಮಾಡಿದಂತಹ ವಸ್ತು ಈಗೇನು ಸೇಲ್ ಮಾಡಲಿಕ್ಕೆ ಸಿದ್ಧ ಇದೆ ಅಂತ ಹೇಳಿದರೆ ಆ ಒಂದು ಪ್ರಾಡಕ್ಟನ್ನು ನಾವೇನಂತ ಕರಿತೀವಿ, ಸಪ್ಲೈ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪೂರೈಕೆಯ ನಿಯಮ, ಲಾ ಆಫ್ ಸಪ್ಲೈ ಅಂತ ಹೇಳ್ತೀವಿ. ಏನು ಹಾಗಾದರೆ ಲಾ ಆಫ್ ಸಪ್ಲೈ ಅಂತ ಹೇಳಿದರೆ, ಸೇಮ್ ಈಗ ಒಂದು ವಸ್ತು ರೆಡಿ ಇದೆ ಸಪ್ಲೈ ಮಾಡಲಿಕ್ಕೆ ಅಂತ ಹೇಳಿದರೆ ಆವಾಗ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ, ಅದೇ ಪ್ರಾಡಕ್ಟಿನ ಒಂದು ಸಪ್ಲೈ ಏನಾಗುತ್ತೆ ಅಂತ ಅಂದರೆ ಆವಾಗ ಜಾಸ್ತಿನೇ ಆಗುತ್ತೆ. ಅದೇ ವ್ಯಾಲ್ಯೂ ಕಡಿಮೆ ಆಯಿತು ಅಂತ ಹೇಳಿದರೆ ಸಪ್ಲೈನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ಒಂದು ಪ್ರೊಸೆಸ್ಸಿಗೆ ನಾವು ಲಾ ಆಫ್ ಸಪ್ಲೈ ಅಂತ ಹೇಳಿ ಕರಿತೀವಿ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಲಾ ಆಫ್ ಡಿಮ್ಯಾಂಡೇ ಬೇರೆ, ಲಾ ಆಫ್ ಸಪ್ಲೈನೇ ಬೇರೆ. ಅಲ್ಲೇನಾಗುತ್ತೆ, ಬೆಲೆ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಬೆಲೆ ಕಡಿಮೆ ಆದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ರೈಟ್. ಅದೇ ಇಲ್ಲೇನಾಗುತ್ತೆ, ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಸಪ್ಲೈನೂ ಕೂಡ ಇನ್ಕ್ರೀಸ್ ಆಗುತ್ತೆ, ವ್ಯಾಲ್ಯೂ ಕಮ್ಮಿ ಆದರೆ ಸಪ್ಲೈನೂ ಕೂಡ ಕಮ್ಮಿ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಥವಾ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಹಾಗಾದರೆ ಸೇಮ್ ಕಂಡೀಷನ್, ಇಲ್ಲಿ ಏನು ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ವ್ಯಾಲ್ಯೂ ಕಡಿಮೆ ಆದಾಗ ಸಪ್ಲೈ ಕಡಿಮೆ ಆಗುತ್ತೆ ಅಂತ ಹೇಳ್ದಲ್ವಾ, ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಹೇಳಿ ಕರಿತೀವಿ, ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಲಾಸ್ಟ್ ಒನ್ ತುಷ್ಟಿ ಗುಣ, ಯುಟಿಲಿಟಿ ಅಂತ ಅಂದರೆ ಏನು, ಯಾವುದೋ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ನಮಗೇನು ಮಾಡ್ತಾ ಇದೆ, ಫೆಸಿಲಿಟಿ ಕೊಡ್ತಾ ಇದೆ, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ, ಯುಟಿಲಿಟಿ. ಹಾಗಾದರೆ ಆ ಒಂದು ನಮಗೆ ಏನು ಹೇಳ್ತೀವಿ, ಆ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಯೂಸ್ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಿದೆ ಅಲ್ವ, ಆ ಸಾಮರ್ಥ್ಯವನ್ನು ನಾವು ಯುಟಿಲಿಟಿ, ತುಷ್ಟಿ ಗುಣ ಅಂತ ಹೇಳಿ ಕರಿತೀವಿ. ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಕನಾಮಿಕ್ಸಲ್ಲಿ. ಡಿಮ್ಯಾಂಡ್ ಅಂದರೆ ಏನು, ಲಾ ಆಫ್ ಡಿಮ್ಯಾಂಡ್ ಅಂದರೆ ಏನು, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು, ಸಪ್ಲೈ, ಲಾ ಆಫ್ ಸಪ್ಲೈ ಅಂದರೆ ಏನು, ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂದರೆ ಏನು, ಯುಟಿಲಿಟಿ ಅಂದರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ. ಸೊ ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅಂತ ಹೇಳಿ. ಹಾಗಾದರೆ ಏನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದರೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದರೆ ಏನು, ಫಾರ್ ಎಕ್ಸಾಂಪಲ್ ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಒಂದೇ ಒಂದು ಘಟಕ, ಒಂದೇ ಒಂದು ಮಾರುಕಟ್ಟೆಯನ್ನು ಮಾತ್ರ ಸ್ಟಡಿ ಮಾಡುತ್ತೆ ಅಂತ ಹೇಳಿರಿ, ಡೆಡ್ ಅಪೋಸಿಟ್ ಟು ದಿ ಮೈಕ್ರೋ ಎಕನಾಮಿಕ್ಸ್, ರೈಟ್. ಏನು ಹಾಗಾದರೆ ಅರ್ಥವ್ಯವಸ್ಥೆ ಎಲ್ಲ ಘಟಕವನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರದ ಒಂದು ಶಾಖೆಯನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಏನು, ಸಮಗ್ರ ಅರ್ಥಶಾಸ್ತ್ರ ಮೀನ್ಸ್ ಎಲ್ಲ ಉದ್ಯಮವನ್ನು ಮತ್ತು ಎಲ್ಲ ಉತ್ಪಾದಕರನ್ನು ಮತ್ತು ಎಲ್ಲ ಅನುಭೋಗಿಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ನಿಮಗೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಏನು ಅಂತ ಹೇಳಿದರೆ, ಈಗ ಒಂದು ಶಿವಮೊಗ್ಗ ಡಿಸ್ಟಿಕ್ ಅಂತ ಹೇಳಿ ಬಂದಾಗ ಶಿವಮೊಗ್ಗ ಡಿಸ್ಟಿಕಲ್ಲಿರುವಂತಹ ತಾಲೂಕುಗಳನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದಾಗ ಬರೀ ನಾವು ಶಿಕಾರಿಪುರ ತಾಲೂಕನ್ನು ಸ್ಟಡಿ ಮಾಡೋದು ಮೈಕ್ರೋ ಎಕನಾಮಿಕ್ಸ್ ಆಗುತ್ತೆ. ಅದೇ ನಾವು ಶಿವಮೊಗ್ಗ ಡಿಸ್ಟಿಕ್ ಅಂತ ಹೇಳಿ ಬಂದಾಗ ಸಾಗರ, ಸೊರಬ, ಶಿಕಾರಿಪುರ, ಹೊಸನಗರ ಈ ರೀತಿ ಎಲ್ಲ ತಾಲೂಕುಗಳನ್ನು ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳಿರೋದು ಮ್ಯಾಕ್ರೋ ಎಕನಾಮಿಕ್ಸ್ ಆಗುತ್ತೆ. ಎಲ್ಲ ಒಂದು ಘಟಕವನ್ನು ನಾವು ಸ್ಟಡಿ ಮಾಡುವಂತಹ ಎಲ್ಲ ಅನುಭೋಗಿಗಳ ಬಗ್ಗೆ ನಾವು ನೋಡುವಂಥದ್ದು, ಇದನ್ನು ನಾವೇನಂತ ಕರಿತೀವಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆ ಎಕನಾಮಿ ಅಂತ ಹೇಳಿ ಕರಿತೀವಿ. ಏನು ಎಕನಾಮಿಕ್ಸ್ ಅಂತ, ಎಕನಾಮಿ ಅಂತ ಹೇಳಿದರೆ ಏನು, ಎಕನಾಮಿಕ್ಸ್ ಗೊತ್ತಾಗಿದೆ, ಎಕನಾಮಿ ಅಂತ ಹೇಳಿದ್ದು ಅಂದರೆ ಏನು, ಒಂದು ಅರ್ಥಶಾಸ್ತ್ರದ ಭಾಷೆಯಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ರಾಷ್ಟ್ರವನ್ನು ಅರ್ಥಶಾಸ್ತ್ರದ ಭಾಷೆಯಲ್ಲಿ ನಾವು ಅರ್ಥವ್ಯವಸ್ಥೆ ಎಕನಾಮಿ ಅಂತ ಹೇಳಿ ಕರಿತೀವಿ. ಏನು, ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸುವ ವ್ಯವಸ್ಥೆಯನ್ನು ನಾವು ಅರ್ಥವ್ಯವಸ್ಥೆ. ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದರೆ ಯಾವುದು, ನಾನು ಆವಾಗಲೇ ಹೇಳಿದೆ, ಪ್ರೊಡಕ್ಷನ್,
ಕನ್ಸಂಪ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್, ಇವು ಆರ್ಥಿಕ ಚಟುವಟಿಕೆ, ಎಕನಾಮಿಕ್ ಆಕ್ಟಿವಿಟಿ. ಇದನ್ನು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನೇನಂತ ಕರಿತೀವಿ? ಅರ್ಥವ್ಯವಸ್ಥೆ, ಎಕನಾಮಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಭಾರತ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ, ನೆಕ್ಸ್ಟ್ ಅಮೇರಿಕಾದ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಇವೆಲ್ಲ ಅರ್ಥವ್ಯವಸ್ಥೆಗೆ ಸಮ್ ಕೈಂಡ್ ಆಫ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಅದೇ ಅರ್ಥವ್ಯವಸ್ಥೆಯಲ್ಲಿ ಯಾವ ಯಾವ ತರಹದ ಅರ್ಥವ್ಯವಸ್ಥೆಗಳಿದ್ದಾವೆ ಅಂತ ಹೇಳಿದರೆ, ಫಸ್ಟು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೋಷಿಯಲಿಸ್ಟಿಕ್ ಎಕನಾಮಿ. ಏನು ಸೋಷಿಯಲಿಸ್ಟಿಕ್ ಎಕನಾಮಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಸರ್ಕಾರದ ಒಡೆತನ ಮತ್ತು ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಇದನ್ನು ಸಾರ್ವಜನಿಕ ವಲಯ ಅಂತ ಹೇಳಿ ಕರಿತೀವಿ. ಸಮಾಜವಾದಿ ಅರ್ಥಶಾಸ್ತ್ರವನ್ನು ಯಾವ ವಲಯ ಅಂತ ಹೇಳಿ ಕರಿತೀವಿ? ಸಾರ್ವಜನಿಕ ವಲಯ ಅಂತ ಹೇಳಿ ಕರಿತೀವಿ. ಇಲ್ಲೇನಪ್ಪ ಅಂತ ಹೇಳಿದರೆ, ಇಲ್ಲಿ ಆಗುವಂತಹ ಎಲ್ಲ ಆಕ್ಟಿವಿಟೀಸ್ಗಳನ್ನು ಕೂಡ ಸರ್ಕಾರ ನೋಡ್ಕೊಳ್ತಾ ಇರುತ್ತೆ. ಸರ್ಕಾರದ ಒಡೆತನ ಮತ್ತು ನಿರ್ವಹಣೆಯಲ್ಲಿ ಇರುವಂತಹ ಪ್ರಕ್ರಿಯೆಗೆ ನಾವು ಸಮಾಜವಾದಿ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಚೀನಾ ನೋಡ್ಬೋದು, ಉತ್ತರ ಕೊರಿಯಾ ನೋಡ್ಬೋದು. ಇವೆಲ್ಲವೂ ಕೂಡ ಗೌರ್ಮೆಂಟ್ ಅಂಡರಲ್ಲೇ ಇರುವಂತಹ ಕಂಟ್ರೀಸ್ಗಳಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಯಾವುದು ಅಂತ ಹೇಳಿದರೆ ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಅಂತೀವಿ. ಏನು? ಕ್ಯಾಪಿಟಲಿಸ್ಟಿಕ್ ಎಕನಾಮಿ, ಡೆಟ್ ಆಪೋಸಿಟ್ ಟು ದಿ ಸೋಷಿಯಲಿಸ್ಟಿಕ್ ಎಕನಾಮಿ. ಇಲ್ಲೇನು? ಖಾಸಗಿಯವರ ಒಡೆತನ ಮತ್ತು ನಿರ್ವಹಣೆಗೆ ಒಳಗೊಂಡಿರುತ್ತೆ. ಪ್ರೈವೇಟ್ ಇದು ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋದಿಲ್ಲ, ಇವರೇ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಪ್ರೈವೇಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇದನ್ನು ಖಾಸಗಿ ವಲಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಕಂಟ್ರೀಸ್ ಬರ್ತವೆ? ಇಂಗ್ಲೆಂಡ್, ಅಮೇರಿಕಾ, ಜಪಾನ್, ಇವೆಲ್ಲ ಕೂಡ ಪ್ರೈವೇಟ್ ಕಂಟ್ರೀಸ್ ಅಂತ ನಾವು ಕರಿಬೋದು. ನೆಕ್ಸ್ಟ್, ಹಾಗಾದರೆ ನಿಮಗೆಲ್ಲ ಒಂದು ಕ್ವಶನ್ ಬಂದಿರ್ಬೋದು, ಹಾಗಾದ್ರೆ ಇಂಡಿಯಾ ಗೌರ್ಮೆಂಟಲ್ಲೂ ಇಲ್ಲ, ಈ ಕಡೆ ಪ್ರೈವೇಟಲ್ಲೂ ಇಲ್ಲ. ಹಾಗಾದ್ರೆ ಯಾವ ತರಹದ ಇಂಡಿಯಾ ಸಿಸ್ಟಮ್ ಫಾಲೋ ಮಾಡ್ತಾ ಇದೆ ಅಂತ ಹೇಳಿದರೆ, ದಟ್ ಈಸ್ ಮಿಕ್ಸ್ಡ್ ಎಕನಾಮಿ. ಭಾರತ ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಎರಡನ್ನೂ ಹೊಂದಿರುವಂತಹ ಒಂದು ಪ್ರಕ್ರಿಯೆಗೆ ನಾವು ಮಿಶ್ರ ಅರ್ಥವ್ಯವಸ್ಥೆ, ಮಿಕ್ಸ್ಡ್ ಎಕನಾಮಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಬಂದರೆ ಕೈಗಾರಿಕಾ ನೀತಿ 1948 ಆಗುತ್ತೆ. ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ನಮ್ಮ ಇಂಡಿಯಾನ ನಾವು ಮಿಕ್ಸ್ಡ್ ಎಕನಾಮಿ, ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇದೇ ಮಿಶ್ರ ಅರ್ಥವ್ಯವಸ್ಥೆಯನ್ನು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ದಾರೆ. ಅದರಲ್ಲಿ ದ್ವಂದ್ವ ಅರ್ಥವ್ಯವಸ್ಥೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು PSI ಎಕ್ಸಾಮಲ್ಲಿ ಕೇಳಿದಂಥ ಟಾಪಿಕ್. ಇದು ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಡ್ಯುಯಲ್ ಎಕನಾಮಿ. ಏನು ಡ್ಯುಯಲ್ ಎಕನಾಮಿ ಅಂತ ಹೇಳಿದರೆ? ಡ್ಯುಯಲ್ ಎಕನಾಮಿ ಅಂತ ಹೇಳಿದರೆ ಆವಾಗಿನ ಕಾಲದ ಅರ್ಥಶಾಸ್ತ್ರ ಮತ್ತು ಈಗಿನ ಕಾಲದ ಒಂದು ವಲಯ ಅರ್ಥಶಾಸ್ತ್ರದ ಆಧುನಿಕತೆ ಏನಿದೆ ಅಲ್ವಾ, ಅದನ್ನು ಒಟ್ಟಾರೆ ಯೂಸ್ ಮಾಡೋದನ್ನು ನಾವು ಡ್ಯುಯಲ್ ಎಕನಾಮಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಮ್ಮ ಭಾರತವು ಕೂಡ ಒಂದು ದ್ವಂದ್ವ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಆಧುನಿಕ ಮತ್ತು ಸಾಂಪ್ರದಾಯಿಕ ಉತ್ಪಾದನಾ ವಿಧಾನವನ್ನು ಹೊಂದಿರುತ್ತೆ. ಸಾಂಪ್ರದಾಯಿಕ ಕೃಷಿ ವಲಯ, ಆಧುನಿಕ ಕೃಷಿ ಸೇವಾ ವಲಯಗಳು ಎರಡೂ ಕೂಡ ಇಲ್ಲಿ ದ್ವಂದ್ವ ಅರ್ಥವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್, ಮುಕ್ತ ಅರ್ಥವ್ಯವಸ್ಥೆ, ಓಪನ್ ಎಕನಾಮಿ ಅಂತ ಹೇಳಿ ಕರಿತೀವಿ. ಏನು ಓಪನ್ ಎಕನಾಮಿ ಅಂತ ಹೇಳಿದೆ? ಬೇರೆ ರಾಷ್ಟ್ರಗಳ ಸಂಪರ್ಕವನ್ನು ಹೊಂದಿರುವ ಅರ್ಥವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಇಂಡಿಯಾ ಇದೆ ಅಂತ ಹೇಳಿದರೆ ನಮ್ಮ ಭಾರತ ದೇಶ ಇನ್ನೊಂದು ರಾಷ್ಟ್ರಗಳ ಜೊತೆಗೆ ಒಂದು ವ್ಯವಹಾರ ಸಂಪರ್ಕವನ್ನು ಹೊಂದಿದೆ ಅಂತ ಹೇಳಿದರೆ ಅದನ್ನು ನಾವೇನಂತ ಕರಿತೀವಿ? ಓಪನ್ ಎಕನಾಮಿ, ಮುಕ್ತ ಅರ್ಥಶಾಸ್ತ್ರ ಅಂತ ಹೇಳಿ, ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಮುಚ್ಚಿದ ಅರ್ಥವ್ಯವಸ್ಥೆ ಅಂದರೆ ಡೆಟ್ ಆಪೋಸಿಟ್. ಏನಾಗುತ್ತೆ? ರಾಷ್ಟ್ರಗಳ ಒಳಗೆ ಸಂಪರ್ಕವನ್ನು ಹೊಂದಿರುವಂತಹ ಅರ್ಥವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಇಂಡಿಯಾ ಭಾರತ ದೇಶದ ಒಳಗೇನೆ ಸಂಪರ್ಕಗಳನ್ನು ಮಾಡಿ ವ್ಯವಹಾರಗಳನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಅದನ್ನು ಕ್ಲೋಸ್ಡ್ ಎಕನಾಮಿ ಅಂತ ಹೇಳಿ ನಾವು ಕರಿತೇವೆ. ನೆಕ್ಸ್ಟ್ ಒನ್, ಮುಕ್ತ ಮಾರುಕಟ್ಟೆಯಾಧಾರಿತ ಅರ್ಥವ್ಯವಸ್ಥೆ, ಫ್ರೀ ಮಾರ್ಕೆಟ್ ಎಕನಾಮಿ ಅಂತ ಹೇಳಿ ಕರಿತೀವಿ. ಏನು ಫ್ರೀ ಮಾರ್ಕೆಟ್ ಎಕನಾಮಿ ಅಂತ ಹೇಳಿದರೆ? ಸರ್ಕಾರದ ನಿಯಂತ್ರಣ ಅಥವಾ ಮಧ್ಯಪ್ರವೇಶ ಅತಿ ಕಡಿಮೆ ಇರುವಂತಹ ಅರ್ಥವ್ಯವಸ್ಥೆಯಾಗಿದೆ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟು ಭಾಗ ಆಗುತ್ತೆ, ಬಟ್ ಎಲ್ಲೋ ಅಲ್ಪ ಪ್ರಮಾಣದಲ್ಲಿ ಗೌರ್ಮೆಂಟು ಇಂಟರ್ ಆಗ್ತಾ ಇದೆ ಅಂತ ಹೇಳಿದರೆ ಆ ಒಂದು ವ್ಯವಹಾರಗಳಲ್ಲಿ ಅದನ್ನು ನಾವೇನಂತ ಕರಿತೀವಿ? ಫ್ರೀ ಮಾರ್ಕೆಟ್ ಎಕನಾಮಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ನಿಯಂತ್ರಿತ ಅರ್ಥವ್ಯವಸ್ಥೆ. ಏನು ನಿಯಂತ್ರಿತ ಅರ್ಥವ್ಯವಸ್ಥೆ ಅಂತ ಹೇಳಿದರೆ? ಸರ್ಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಇದು ಕೂಡ ಗೌರ್ಮೆಂಟ್ ಅಂಡರಲ್ಲೇ ಇರುತ್ತೆ. ಯಾವುದೋ ಒಂದು ಆ್ಯಕ್ಟಿವಿಟೀಸ್, ಏನೋ ಒಂದು ಡಿಸಿಷನ್ ತೊಗೊಳ್ಬೇಕು ಅಂತ ಹೇಳಿದರೂ ಕೂಡ ನಮ್ಮ ಗೌರ್ಮೆಂಟೇ ತೊಗೊಳ್ಬೇಕಾಗಿರುತ್ತೆ. ಇದನ್ನು ನಾವು ಕಮಾಂಡ್ ಎಕನಾಮಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಗೋಲ್ಡಿ ಲಾಕ್ ಅರ್ಥವ್ಯವಸ್ಥೆ. ಏನು ಗೋಲ್ಡಿ ಲಾಕ್ ಅರ್ಥವ್ಯವಸ್ಥೆ ಅಂತ ಹೇಳಿದರೆ? ನಿರಂತರವಾಗಿ GDP ಬೆಳವಣಿಗೆ ಏನಾಗ್ತಾ ಇರುತ್ತಲ್ಲೋ ಆ ಬೆಳವಣಿಗೆ ದರವನ್ನು ಹೊಂದಿರುವಂತಹ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಗೋಲ್ಡಿ ಲಾಕ್ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲೇನಾಗುತ್ತೆ? ನಿರುದ್ಯೋಗ ದರ ಏನಿರುತ್ತಲ್ವ ಕಡಿಮೆ ಇರುತ್ತೆ. ನೆಕ್ಸ್ಟು ಬಡ್ಡಿ ದರ ಕಡಿಮೆ ಇರುತ್ತೆ, ಹಣದುಬ್ಬರ ಕಡಿಮೆ ಇರುತ್ತೆ. ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ? ಗೋಲ್ಡಿ ಲಾಕ್ ಎಕನಾಮಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಗಿಗ್ ಅರ್ಥವ್ಯವಸ್ಥೆ, ಗಿಗ್ ಎಕನಾಮಿ ಅಂತ ಹೇಳಿ. ಏನು ಗಿಗ್ ಎಕನಾಮಿ ಅಂತ ಹೇಳಿದರೆ? ಫಾರ್ ಎಕ್ಸಾಂಪಲ್, ಈಗ ಸ್ವಿಗ್ಗಿ ನಾವು ಯೂಸ್ ಮಾಡ್ತೀವಿ. ಯಾವುದೋ ಫುಡ್ ಆರ್ಡರ್ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡ್ತೀವಿ? ಸ್ವಿಗ್ಗಿ ಯೂಸ್ ಮಾಡ್ತೀವಿ, ಊಬರ್,
ಝೊಮ್ಯಾಟೋವನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಈ ಸ್ವಿಗ್ಗಿ, ಊಬರ್, ಝೊಮ್ಯಾಟೊ ಅಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರಲ್ವ, ಕಾರ್ಯನಿರ್ವಹಿಸ್ತಾ ಇರ್ತಾರಲ್ವ, ಅಂತಹ ಒಂದು ಕಾರ್ಮಿಕರನ್ನು ಒಳಗೊಂಡಂತಹ ಒಂದು ಅರ್ಥವ್ಯವಸ್ಥೆಯನ್ನು ನಾವೇನಂತ ಹೇಳಿ ಕರಿತೀವಿ? ಗಿಗ್ ಅರ್ಥವ್ಯವಸ್ಥೆ, ಗಿಗ್ ಎಕನಾಮಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅರ್ಥಶಾಸ್ತ್ರದ ವಲಯಗಳು ಅಂತ ಹೇಳ್ತೀವಿ. ಏನು ಅರ್ಥಶಾಸ್ತ್ರದ ವಲಯಗಳು ಅಂತ ಹೇಳಿದರೆ ಸೆಕ್ಟರ್ ಆಫ್ ದ ಎಕನಾಮಿ. ಯಾವ್ಯಾವ ತರಹದ ಸೆಕ್ಟರ್ ಇದ್ದಾವೆ? ಫಾರ್ ಎಕ್ಸಾಂಪಲ್ ಪ್ರೈಮರಿ ಸೆಕ್ಟರ್, ರೈಟ್. ಫಸ್ಟ್ ಒನ್ ಯಾವುದು? ಪ್ರಾಥಮಿಕ ವಲಯ ಅಂತ ಹೇಳಿ ಕರಿತೀವಿ. ಏನು ಪ್ರಾಥಮಿಕ ವಲಯ ಅಂತ ಹೇಳಿದರೆ ಪ್ಯೂರ್ಲಿ ಪ್ರಾಥಮಿಕ ವಲಯ ಅನ್ನೋದೇನಿದೆ ಅಲ್ವಾ, ಕೃಷಿ ವಲಯಕ್ಕೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಏನಾಗುತ್ತೆ, ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳು, ಫಾರ್ ಎಕ್ಸಾಂಪಲ್ ಪಶುಸಂಗೋಪನೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಅರಣ್ಯಗಾರಿಕೆ, ದೆನ್ ಬೇಟೆಗಾರಿಕೆ ಇತ್ಯಾದಿ, ಇವೆಲ್ಲವೂ ಕೂಡ ನಡೆಯೋದಿಲ್ಲಿ ಪ್ರೈಮರಿ ಸೆಕ್ಟರಲ್ಲಿ. ಹಾಗಾದರೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಪ್ರಾಥಮಿಕ ವಲಯದಲ್ಲಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನೈಸರ್ಗಿಕವಾಗಿ ನಮಗೇನು ವಸ್ತುಗಳು ಸಿಗ್ತಾ ಇರ್ತಾವಲ್ವ, ಆ ವಸ್ತುಗಳನ್ನು ನಾವು ಬಳಕೆ ಮಾಡ್ತೀವಿ. ಆ ಬಳಕೆ ಮಾಡಿ ಅದರಿಂದ ನಾವೇನು ಮಾಡ್ತೀವಿ? ರಾ ಮೆಟೀರಿಯಲ್ಸ್ ಮೀನ್ಸ್ ಕಚ್ಚಾ ವಸ್ತುಗಳು ಅಂತ ಹೇಳ್ತೀವಲ್ವ. ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡು ಕಚ್ಚಾ ವಸ್ತುಗಳ ಉತ್ಪಾದನೆಯನ್ನು ಮಾಡ್ತೀವಿ. ಇದನ್ನು ನಾವು ಪ್ರಾಥಮಿಕ ವಲಯ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಪ್ರಾಥಮಿಕ ವಲಯದಲ್ಲಿ ವರ್ಕ್ ಮಾಡುವಂತಹ ಕೂಲಿ ಕಾರ್ಮಿಕರು ಏನಿರ್ತಾರಲ್ವ, ಲೇಬರ್ಸ್ ಏನಿರ್ತಾರಲ್ವ, ಇವರನ್ನು ನಾವು ಕೆಂಪು ಪಟ್ಟಿ ಲೇಬರ್ಸ್ ಅಂತ ಹೇಳಿ ಕರಿತೀವಿ. ಮೀನ್ ರೆಡ್ ಕಾಲರ್ ಅಂತ ಹೇಳಿ ಇವರನ್ನ ಕರಿತೀವಿ. ನೆಕ್ಸ್ಟ್ ಮಾಧ್ಯಮಿಕ ವಲಯ, ಸೆಕೆಂಡರಿ ಸೆಕ್ಟರ್ ಅಂತ ಹೇಳ್ತೀವಿ. ಏನು ಹಾಗಾದರೆ ಸೆಕೆಂಡರಿ ಸೆಕ್ಟರ್ ಅಂತ ಹೇಳಿದರೆ ಇಲ್ಲಿ ಕೈಗಾರಿಕಾ ವಲಯಗಳು ಬರ್ತವೆ. ಆಲ್ರೆಡಿ ಪ್ರಾಥಮಿಕ ವಲಯದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ನೈಸರ್ಗಿಕ ವಸ್ತುಗಳನ್ನು ನಾವು ಯೂಸ್ ಮಾಡಿಕೊಂಡು ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ಸ್ನಾಗಿ ನಾವು ರೆಡಿ ಮಾಡಿರ್ತೀವಿ. ಆ ರೆಡಿ ಮಾಡಿದಂತಹ ರಾ ಮೆಟೀರಿಯಲ್ಸ್ನ ನಾವಿಲ್ಲಿ ಬಳಕೆ ಮಾಡ್ತೀವಿ. ಅದನ್ನು ಬಳಕೆ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಅಂತ ಹೇಳಿದರೆ ತಯಾರಿಕಾ ಕೈಗಾರಿಕೆಗಳು ಮೀನ್ಸ್ ಸಿದ್ಧ ವಸ್ತುಗಳನ್ನು ನಾವು ರೆಡಿ ಮಾಡ್ತೀವಿ. ಹಾಗಾದರೆ ಇದು ಯಾವುದು? ಸೆಕೆಂಡರಿ ಸೆಕ್ಟರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಕೆಲಸ ಮಾಡುವಂತಹ ಒಂದು ಜನರನ್ನು ನಾವೇನಂತ ಕರಿತೀವಿ? ನೀಲಿ ಪಟ್ಟಿ ಕಾರ್ಮಿಕರು ಅಥವಾ ನೀಲಿ ಪಟ್ಟಿ ಕೂಲಿಕರು ಅಥವಾ ಲೇಬರ್ಸ್, ಎಂಪ್ಲಾಯೀಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ನಿರ್ಮಾಣ ಕೈಗಾರಿಕೆಗಳಲ್ಲಿ ವಿದ್ಯುತ್ ಉತ್ಪಾದನೆ ಲೈಕ್ ವೈಸ್. ಹಾಗಾದರೆ ಇದೆಲ್ಲ ಬರೋದು ಸೆಕೆಂಡರಿ ಸೆಕ್ಟರಲ್ಲಿ. ಹಾಗಾದರೆ ಪ್ರಾಥಮಿಕ ವಲಯದಲ್ಲಿ ಏನಾಗಿತ್ತು? ನೈಸರ್ಗಿಕ ಸಂಪನ್ಮೂಲಗಳನ್ನು ಏನು ಮಾಡಿದ್ರು? ಬಳಕೆ ಮಾಡಿದ್ರು, ಕಚ್ಚಾ ವಸ್ತುಗಳನ್ನಾಗಿ ರೆಡಿ ಮಾಡಿಕೊಂಡ್ರು. ಅದೇ ಸೆಕೆಂಡರಿ ಮಾಧ್ಯಮಿಕ ವಲಯದಲ್ಲಿ ಏನು ಮಾಡ್ತಾರೆ? ಅದೇ ಕಚ್ಚಾ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ರೆಡಿ ಮಾಡ್ತಾರೆ. ಅದು ಯಾವುದು ಅಂತ ಹೇಳಿದರೆ ಮಾಧ್ಯಮಿಕ ವಲಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ತೃತೀಯ ವಲಯ, ಟರ್ಷರಿ ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಏನು ಟೆರಿಟರಿ ಸೆಕ್ಟರ್ ಅಂತ ಹೇಳಿದರೆ ಇದು ಸೇವಾ ವಲಯ ಅಂತ ಹೇಳಿ ಕರಿತೀವಿ. ಅಗತ್ಯ ಸೇವೆಗಳನ್ನು ನಮಗೆ ಪೂರೈಕೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸಾರಿಗೆ, ವ್ಯಾಪಾರ, ವಾಣಿಜ್ಯ, ಬ್ಯಾಂಕಿಂಗ್, ಆರೋಗ್ಯ, ಶಿಕ್ಷಣ ಲೈಕ್ ವೈಸ್ ಈ ರೀತಿ ಇರುವಂತಹ ಒಂದು ವಲಯವನ್ನು ನಾವೇನಂತ ಕರಿತೀವಿ? ತೃತೀಯ ವಲಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೆಲಸ ಮಾಡುವಂತಹ ಜನರನ್ನು ನಾವೇನಂತ ಕರಿತೀವಿ? ಬಿಳಿ ಪಟ್ಟಿ ವೈಟ್ ಕಾಲರ್ ಎಂಪ್ಲಾಯೀಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಚತುಷ್ಕ ವಲಯ, ಕ್ವಾರ್ಟರ್ನರಿ ಸೆಕ್ಟರ್ ಅಂತ ಹೇಳಿ ಬರುತ್ತೆ. ಏನು ಹಾಗಾದರೆ ಕ್ವಾರ್ಟರ್ನರಿ ಸೆಕ್ಟರ್ ಅಂತ ಹೇಳಿದರೆ ಜ್ಞಾನಾಧಾರಿತ ಮತ್ತು ಬೌದ್ಧಿಕ ಸೇವೆಗಳನ್ನು ಮಾಡುವಂಥದ್ದು ಎಲ್ಲಿ? ಚತುಷ್ಕ ವಲಯದಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಕಲೆ ಸಂಶೋಧನೆಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಮತ್ತು ಅಭಿವೃದ್ಧಿ ಇಲಾಖೆಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವ್ರನ್ನೆಲ್ಲ ನಾವೇನಂತ ಕರಿಬೋದು? ಚತುಷ್ಕ ವಲಯ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸನ್ನು ನಾವು ಗುಲಾಬಿ ಪಟ್ಟಿ ಮೀನ್ಸ್ ಪಿಂಕ್ ಕಾಲರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಪಂಚಕ ವಲಯ, ಕ್ವಿನರಿ ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಉನ್ನತ ಮಟ್ಟದ ತೀರ್ಮಾನವನ್ನು ಕೈಗೊಳ್ಳುವಂತಹ ವರ್ಗ ಮೀನ್ಸ್ ಹೈ ಲೆವೆಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ನೆಕ್ಸ್ಟ್ ಸಮೂಹ ಮಾಧ್ಯಮದಲ್ಲಿ ವರ್ಕ್ ಮಾಡೋರು ಇರ್ತಾರೆ, ವಿಶ್ವವಿದ್ಯಾನಿಲಯಗಳಲ್ಲಿ ವರ್ಕ್ ಮಾಡೋರು ಇರ್ತಾರೆ. ಈ ಎಲ್ಲ ವರ್ಕರ್ನ ನಾವೇನಂತ ಕರಿಬೋದು? ಪಂಚಕ ವಲಯ ಅಂತ ಹೇಳಿ ಕರಿಬೋದು. ಹಾಗಾದರೆ ಇವರನ್ನು ಚಿನ್ನದ ಪಟ್ಟಿ ಅಂತ ಹೇಳಿ ಕರಿತೀವಿ, ಗೋಲ್ಡ್ ಕಾಲರ್ ಅಂತ ಹೇಳಿ ಕರಿತೀವಿ ಇಲ್ಲಿ ವರ್ಕ್ ಮಾಡುವಂತಹ ಜನರನ್ನು. ಹಾಗಾದರೆ ಕ್ವಶನ್ ಕೇಳ್ಬೋದು, ಏನು ಕೇಳ್ಬೋದು? ಸರ್ಕಾರಿ ಅಧಿಕಾರಿಗಳು ಯಾವ ವಲಯಕ್ಕೆ ಸಂಬಂಧಪಟ್ಟಿರುತ್ತಾರೆ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಏನು ಹಾಗಾದರೆ ಪಂಚಕ ವಲಯ ಅಂತ ಹೇಳಿ ನಾವು ಕರಿತೀವಿ. ಎಸ್ ಸ್ನೇಹಿತರೆ, ಹಾಗಾದರೆ ಇವತ್ತು ನಾವು ಪ್ಯೂರ್ಲಿ ಡಿಸ್ಕಷನ್ ಮಾಡಿದ್ದು ಫಸ್ಟ್ ಚಾಪ್ಟರ್ ರಿಲೇಟೆಡ್ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಅರ್ಥಶಾಸ್ತ್ರದ ವಲಯಗಳು ಯಾವ ರೀತಿ ಇರುತ್ತೆ ಅರ್ಥವ್ಯವಸ್ಥೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಥ್ಯಾಂಕ್ ಯು.